ಭೂ ಮಾಲೀಕನ ವಂಚನೆಗೆ ನೊಂದ ಕುಟುಂಬಸ್ಥರ ಅನಿರ್ದಿಷ್ಟಾವಧಿ ಧರಣಿ. ಬಾಗೇಪಲ್ಲಿ ತಾಲೂಕಿನ ಗೂಳೂರು ಹೋಬಳಿಯ ನಲಪರೆಡ್ಡಪಲ್ಲಿ ಗ್ರಾಮದ ಭೂ ಮಾಲೀಕ ಕ್ರಯ ಮಾಡಿಕೊಡದೆ ವಂಚನೆ ಮಾಡಿ ಹಾಗೂ ಈ ಬಗ್ಗೆ ಪೊಲೀಸ್ ಠಾಣೆಯಲ್ಲಿ ದೂರು ಸಲ್ಲಿಸಿ ಎಫ್ಐಆರ್ ದಾಖಲಿಸಿದ್ದಾರೆ ಎಂದು ನೊಂದ ಕುಟುಂಬವೊಂದು ತಮಗೆ ನ್ಯಾಯ ಸಿಗುವವರೆಗೂ ಮಾಲೀಕನ ಮನೆ ಮುಂದೆ ಧರಣಿ ಸತ್ಯಾಗ್ರಹ ಮಾಡುತ್ತೇವೆ ಎಂದು ವಂಚನೆ ಮಾಡಿದವರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು ಎಂದು ಆರೋಪಿಸಿದ್ದಾರೆ. ಶಾನುಭೋಗರಾದ ಹಾಗೂ ಭೂ ಮಾಲೀಕರಾದ ಕೃಷ್ಣಮೂರ್ತಿ ಬಿನ್ ವೆಂಕಟಸುಬ್ಬಾರಾವ್ ಎಂಬುವರು ಗೋವಿಂದಪ್ಪ ಬಿನ್ ಮುನಿಸ್ವಾಮಿರವರಿಂದ 25 ವರ್ಷಗಳ ಹಿಂದೆ ಪೋತೆಪಲ್ಲಿ ಸರ್ವೆ ನಂಬರ್ 91/1ರಲ್ಲಿ ಖುಷ್ಕಿ 3.26 ಎಕರೆ ಜಮೀನನ್ನು ಕ್ರಯ ಮಾಡಿಕೊಡಲು 28,000 ರೂಪಾಯಿಗಳನ್ನು ತೆಗೆದುಕೊಂಡಿರುತ್ತಾರೆ. 25 ವರ್ಷಗಳಿಂದ ಚೌಡಪ್ಪ ಕುಟುಂಬದವರು ಜಮೀನಿನ ಅನುಭವದಲ್ಲಿ ಇದು ಕ್ರಯ ಮಾಡಿಕೊಡುತ್ತೇವೆ ಎಂದು ನಂಬಿಸಿ ಕಾಲಹರಣಗಳನ್ನು ಮಾಡುತ್ತಾ ಕೃಷ್ಣಮೂರ್ತಿ ಎಂಬುವರು ನಿಧನ ಹೊಂದಿರುತ್ತಾರೆ. ಅವರ ಮಗ ತನ್ನ ಹೆಸರಿಗೆ ಪಾವತಿ ವಾರಸು ಖಾತೆ ಆದ ತಕ್ಷಣ ನಿಮಗೆ ಕ್ರಯ ಮಾಡಿಕೊಡುತ್ತೇವೆ ಎಂದು ನಂಬಿಸಿದ್ದು ಊರಿನ ಮುಖ್ಯಸ್ಥರ ಸಮ್ಮುಖದಲ್ಲಿ ಹಿಂದಿನ ಬೆಲೆಗೆ ಕ್ರಯ ಮಾಡಿಕೊಡಲು ಆಗುವುದಿಲ್ಲ, ಹೆಚ್ಚುವರಿಯಾಗಿ ಹಣ ಕೊಡಬೇಕು ಎಂದು ಸುರೇಂದ್ರ ಎಂಬುವರು ಕೇಳಿದಾಗ ಊರಿನ ಪ್ರಮುಖರು ಎಲ್ಲರೂ ಸೇರಿ 6.80 ಲಕ್ಷ ಹಣವನ್ನು ಕೊಡಲು ತೀರ್ಮಾನಿಸಿ ಮುಂಗಡವಾಗಿ 10,000 ರೂಪಾಯಿಗಳನ್ನು ಕೊಟ್ಟಿದ್ದೇವೆ ಹಾಗೂ ಜಾನುವಾರುಗಳನ್ನು ಮಾರಾಟ ಮಾಡಿ ಸಾಲ ಸಂದಾಯವನ್ನು ಮಾಡಿ ಸುರೇಂದ್ರನಾಥ್ ರವರಿಗೆ 6.70 ಲಕ್ಷ ರೂಪಾಯಿಗಳನ್ನು ಕೊಟ್ಟಿದ್ದೇವೆ. ಮತ್ತೆ ನಮಗೆ ಕಾಲಾವಕಾಶ ಕೊಡಿ, ಕ್ರಯ ಮಾಡಿಕೊಡುತ್ತೇವೆ ಎಂದು ಹೇಳಿ ಆರ್.ಕೆ. ಯರ್ರಪ್ಪ ಬಿನ್ ಕೃಷ್ಣಪ್ಪ ಎಂಬುವವರಿಗೆ ಕ್ರಯ ಮಾಡಿಕೊಟ್ಟಿದ್ದಾರೆ ಎಂದು ಕುಟುಂಬಸ್ಥರು ಆರೋಪಿಸಿದ್ದಾರೆ. ಮತ್ತು ನಾವು ನ್ಯಾಯವನ್ನು ಕೇಳಿದಾಗ ನಮ್ಮ ಮೇಲೆ ಹಣಬಲ, ರಾಜಕೀಯ ಬಲದಿಂದ ನಮ್ಮ ಕುಟುಂಬದ ಮೇಲೆ ದೌರ್ಜನ್ಯ, ಗಲಾಟೆ ನಡೆಸಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ನಮ್ಮ ವೃದ್ಧ ತಂದೆಯಾದ ಗೋವಿಂದಪ್ಪರವರು ಮಾನಸಿಕ ಹಿಂಸೆಗೆ ಗುರಿಯಾಗಿ ಸಾವನ್ನಪ್ಪಿದ್ದಾರೆ. ನಮಗೆ ಆಗಿರುವ ಅನ್ಯಾಯವನ್ನು ಸರಿಪಡಿಸಿ ನ್ಯಾಯ ದೊರಕಿಸಿಕೊಡುವವರೆಗೂ ಹಾಗೂ ನಯವಂಚನೆ ಮಾಡಿದವರ ವಿರುದ್ಧ ಕಾನೂನು ಕ್ರಮ ಜರುಗಿಸುವವರೆಗೂ ನಮ್ಮ ಕುಟುಂಬದವರು ಸುರೇಂದ್ರನಾಥ್ ಬಿನ್ ಕೃಷ್ಣಮೂರ್ತಿರವರ ನಲಪರೆಡ್ಡಿಪಲ್ಲಿ ಮನೆಯ ಮುಂದೆ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೇವೆ ಎಂದು ನಮ್ಮ ಕಷ್ಟವನ್ನು ಆಲಿಸಲು ಶಾಸಕರು ಎಸ್.ಎನ್. ಸುಬ್ಬಾರೆಡ್ಡಿರವರು ಮತ್ತು ತಾಲೂಕು ತಹಸೀಲ್ದಾರ್ ಅವರು ಸ್ಥಳಕ್ಕೆ ಭೇಟಿ ನೀಡಿ ನಮಗೆ ಪರಿಷ್ಕಾರ ದೊರಕಿಸಿಕೊಡಬೇಕು ಎಂದು ಚೌಡಪ್ಪ ಕುಟುಂಬದವರು ಆಳಲು ತೋಡಿಕೊಂಡಿದ್ದಾರೆ. ಚೌಡಪ್ಪ ಕುಟುಂಬಸ್ಥರಿಗೆ ದಲಿತ ಮುಖಂಡರುಗಳು ಸಾಥ್ ನೀಡಿದ್ದು, ಈ ಕುಟುಂಬಸ್ಥರಿಗೆ ನ್ಯಾಯ ಸಿಗದಿದ್ದರೆ ಉಗ್ರ ಹೋರಾಟವನ್ನು ಮಾಡಬೇಕಾಗುತ್ತದೆ ಎಂದಿದ್ದಾರೆ. ಈ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿಯ ಮುಖಂಡರಾದ ಕೋಟಪ್ಪ, ಜೀವಿಕಾ, ನಾರಾಯಣಸ್ವಾಮಿ, ನರಸಿಂಹಪ್ಪ, ನೊಂದ ಕುಟುಂಬಸ್ಥರಾದ ಗಿರಿಜಮ್ಮ, ಗಾಯತ್ರಮ್ಮ, ಸುವರ್ಣ, ಮಮತಾ, ಶ್ರೀರಾಮ, ರಮೇಶ್, ಸಂಧ್ಯಾ, ಪಾರ್ವತಮ್ಮ, ಗಾಯತ್ರಿ, ನಂದಿನಿ, ಪ್ರತಾಪ್, ಗಣೇಶ, ಸಂದೀಪ್ ಮತ್ತಿತರರು ಉಪಸ್ಥಿತರು ಇದ್ದರು. ಗೋವಿಂದಪ್ಪ ಮತ್ತು ಅವರ ಕುಟುಂಬವರಿಗೆ ಕೃಷ್ಣಮೂರ್ತಿ ಸ್ವಾಮಿ ಅನ್ನೋರು ಜಮೀನಿನ ವಿಚಾರವಾಗಿ ಮೋಸ ಮಾಡಿರುತ್ತಾರೆ. ದಯಮಾಡಿ ಅವ್ರಿಗೆ ನ್ಯಾಯ ಮಾಡಿಕೊಡ್ಬೇಕಂತೇಳಿ ಎಲ್ಲ ಅಧಿಕಾರಗಳನ್ನು ನಾವು ಹೋಗಿ ಕೇಳ್ಕೊಂಡಾಗ ನಮಗೂ ನ್ಯಾಯ ಸಿಗಲಿಲ್ಲ. ಅವರಿಗೆ ನಾವು ಬೆಂಬಲ ಕೊಟ್ಟು ದಲಿತ ಸಂಘಟನೆಗಳು ಮತ್ತು ಜೀವಿಕಾ ಸಂಘಟನೆಗಳು ಬೆಂಬಲ ಕೊಡ್ತಾ ಇದ್ದೀವಿ. ಈಗ ಅನಿರ್ದಿಷ್ಟ ಧರಣಿ 2ನೇ ದಿನಕ್ಕೆ ಕಾಲಿಟ್ಟಿದೆ. ಇದು ನಿರಂತರವಾಗಿರುತ್ತೆ. ಅವ್ರಿಗೆ ನ್ಯಾಯ ಸಿಗುವವರೆಗೂ ನಾವು ಅನಿರ್ದಿಷ್ಟ ಧರಣಿ ಮಾಡ್ತೀವಿ, ಉಪವಾಸ ಸತ್ಯಾಗ್ರಹ ಮಾಡ್ತೀವಿ, ಎಲ್ಲದಕ್ಕೂ ರೆಡಿ ಇದ್ದೀವಿ. ಬಂಧುಗಳೇ, ಈ ದಿನ ಗೋವಿಂದಪ್ಪ ಮತ್ತು ಅವ್ರ ಕುಟುಂಬದವರಿಗೆ ಸರ್ವೆ ನಂಬರ್ 91/1ರಲ್ಲಿ 3 ಎಕರೆ 26 ಗುಂಟೆ ಜಮೀನಿತ್ತು. ಆ ಜಮೀನು ವಿಚಾರವಾಗಿ 2000 ಇಸ್ವಿಯಲ್ಲಿ ಏನೋ 28,000 ರೂಪಾಯಿಗಳು ಕೃಷ್ಣಮೂರ್ತಿ ಸ್ವಾಮಿಯವರು ತಗೊಂಡಿದ್ರು. ನಿಮಗೆ ಮಾಡಿಕೊಡ್ತೀವಂತ, ಕ್ರಯ ಮಾಡಿಕೊಡ್ತೀವಂತ ಹೇಳಿ ಮೋಸ ಮಾಡಿ ಅವ್ರಿಗೆ ಪಾಪ ಅಮಾಯಕ ರೈತರಿಗೆ ಮೋಸ ಮಾಡಿದ್ರು. ಕೃಷ್ಣಮೂರ್ತಿ ಸ್ವಾಮಿ ಮತ್ತು ಅವರು ಮಕ್ಕಳು ಬರಬೇಕು. ಈಗ ಕೃಷ್ಣಮೂರ್ತಿ ಸ್ವಾಮಿ ಸತ್ತೋಗಿದ್ದಾರೆ. ಅವ್ರ ಮಕ್ಕಳಾದ ಸುರೇಂದ್ರನಾಥ್ ಅವರು ಇದ್ದಾರೆ. ಅವರು ನ್ಯಾಯ ಮಾಡಿಕೊಡ್ತೀವಿ ಅಂತೇಳಿ ಅವರು ಸಹ ನ್ಯಾಯ ಮಾಡಿಕೊಡ್ಲಿಲ್ಲ. ಇವರ ದಾಯಾದಿಗಳಾದ ಯರ್ರಪ್ಪ ಅನ್ನೋರಿಗೆ ಅದೇ ಸರ್ವೆ ನಂಬರ್ 91/1 3 ಎಕರೆ 26 ಗುಂಟೆ ಅವ್ರಿಗೆ ಕ್ರಯ ಮಾಡಿಕೊಟ್ಟಿದ್ದಾರೆ. ಅವರ ಅಣ್ಣ ತಮ್ಮಂದಿರಲ್ಲೇ ಗಲಾಟೆಗಳಿಕ್ಕಿ ಜಗಳಗಳಾಗ್ತಾ ಇದ್ದಾವೆ. ಅದು ಆದ ನಂತರ ಮತ್ತೆ ಅದೇ ಜಮೀನಿನಲ್ಲಿ ಇದುವರೆಗೂ ಚೌಡಪ್ಪ ಅವರು ಇನ್ನೂ ಇವಾಗಲೂ ಅವರೇ ಅನುಭವದಲ್ಲಿದ್ದಾರೆ. ಒಂದು ಕುರಿ ಶೆಡ್ ಹಾಕಿದ್ರು, ಅದನ್ನು ಧ್ವಂಸ ಮಾಡಿದ್ದಾರೆ. ಇಷ್ಟೆಲ್ಲ ಆಗಿ ಮತ್ತೆ ಇವ್ರ ಮೇಲೇ FIR ಆಗಿತ್ತು. ಅಲ್ಲೂ ನಮಗೆ ನ್ಯಾಯ ಸಿಗಲಿಲ್ಲ. ಸರ್ಕಲ್ ಹತ್ರ ಹೋದ್ವಿ, ಅಲ್ಲೂ ನ್ಯಾಯ ಸಿಗಲಿಲ್ಲ. ತಹಸೀಲ್ದಾರ್ ಹತ್ರ ಹೋದ್ವಿ, ಅಲ್ಲೂ ನ್ಯಾಯ ಸಿಗಲಿಲ್ಲ. SP ಹತ್ರ ಹೋದ್ವಿ, ಅಲ್ಲೂ ನ್ಯಾಯ ಸಿಗಲಿಲ್ಲ. DYSP ಹತ್ರ ಹೋದ್ವಿ, ಅಲ್ಲೂ ನ್ಯಾಯ ಸಿಗಲಿಲ್ಲ. ನಮ್ಗೆ ಎಲ್ಲೂ ನ್ಯಾಯ ಸಿಗಲಿಲ್ಲ. ನಮ್ಮ ಹತ್ರ ಏನು ಚೌಡಪ್ಪ ಅವ್ರ ಹತ್ರ 6,80,000 ಏನು ದುಡ್ಡು ತಗೊಂಡಿದ್ದಾರೆ ಜಮೀನಿನ ವಿಚಾರವಾಗಿ,
ಅದನ್ನು ದುಡ್ಡು ಕೊಡಬೇಕು, ನಮ್ಗೆ ಜಮೀನು ಮಾಡಿಕೊಡ್ಬೇಕಂತೇಳಿ ಅವರು ಏನು ಹೋರಾಟ ಮಾಡ್ತಾ ಇದ್ದಾರೋ ಆ ಹೋರಾಟಕ್ಕೆ ನಮ್ಮ ಸಂಘಟನೆ ಕೂಡ ಬೆಂಬಲವಿರುತ್ತೆ ಮೇಡಮ್. ದಯಮಾಡಿ ಅವ್ರಿಗೆ ನ್ಯಾಯ ಸಿಗುವವರೆಗೂ ನಾವು ಕೂಡ ಬೆಂಬಲವನ್ನು ವ್ಯಕ್ತಪಡಿಸಿ ನಾವು ಇದರಲ್ಲಿ ಪಾಲ್ಗೊಂತೀವಿ ಮೇಡಮ್. ನೋಡಪ್ಪ, మా ఊరు రాయదుర్గంపల్లి, మా యొక్క పేరు గోవిందప్ప. మాకి నరదపల్లి స్వామి భూమి ఇచ్చిండే 25 ఏళ్ళ నాడు. కృష్ణమూర్తి స్వామి 25 ఏళ్ళ నాడు భూమి ఇచ్చిండే. ఆ పద్ధతి ఇంకా మేము ఈ పద్ధతి ఇంకా సోదరులో మేమే ఉన్నాం అనుభవంలో. ఆ పొద్దు పోరా చేయిస్తాను అని చెప్పిండే మా ఇప్పటికే. సరేలే స్వామిని వచ్చిండే. మళ్ళీ ఆ తర్వాత చెప్పిన తర్వాత ఆ స్వామి సరిపాయా. మళ్ళీ కొడుకు వచ్చి అడిగితే మేము ఇది కాదాబాలు వేసుకొని చేయిస్తాము అని చెప్పి అట్లే చెప్పుకుంటూ వచ్చి మొన్న కూడా 6,80,000 తీసుకొని 2 ఏళ్ళు నాడు. ఇప్పుడు కూడా వేరే వాళ్ళకి వాళ్ళకి ఉద్దేశం ప్రకారంగా వాళ్ళ గలాట్లు ఉంటే వాళ్ళకే రిజిస్టర్ చేసినాడు. మాకు మోసం చేసినాడు, మాకు న్యాయం కావాలా. DSP, SP, ತಹಸೀಲ್ದಾರ್ಲು ಗಳಿಂದ ಅನುಭವದಲ್ಲಿದ್ದೀವಿ. ಭೂಮಿಯಲ್ಲಿ ನಮಗೆ ಸುರೇಂದ್ರನಾಥ್ ಅವರು ಕೊಡ್ತೀನಿ ಅಂತ ಅಮೌಂಟ್ ತಗೊಂಡು ನಮಗೆ ಮೋಸ ಮಾಡಿದ್ದಾರೆ. ಸುರೇಂದ್ರನಾಥ್ ಅವರು ಬರಬೇಕು, ನ್ಯಾಯ ಮಾಡಬೇಕು. MLA ಸುಬ್ಬಾರೆಡ್ಡಿ ಅವ್ರು ಬರಬೇಕು, DSP ಆಫೀಸರ್ ಎಲ್ಲರೂ ಬರಬೇಕು. ನಮ್ಗೆ ನ್ಯಾಯ ಸಿಗಬೇಕು. ನ್ಯಾಯ ಸಿಗೋವರೆಗೂ ನಾವು ಇಲ್ಲೇ ಇರ್ತೀವಿ. 1 ವರ್ಷ ಆಗಲಿ ಇಲ್ಲೇ ಇರ್ತೀವಿ. ನಾವು ಸತ್ರು ಪರವಾಗಿಲ್ಲ, ಇಲ್ಲೇ ಇರ್ತೀವಿ. ನಮ್ಗೆ ನ್ಯಾಯ ಬೇಕು ಅಷ್ಟೇ. ಸುಮಾರು 25 ವರ್ಷಗಳಿಂದ ನೊಂದ ಚೌಡಪ್ಪ ಅವರು ಅನುಭವದಲ್ಲಿದ್ದಾರೆ. ಅವ್ರ ತಂದೆ ಗೋವಿಂದಪ್ಪ ಅಂತೇಳಿ ಸುಮಾರು 25 ವರ್ಷಗಳಿಂದಲೂ ಕೂಡ ಅವರು ದುಡ್ಡು ತಗೊಂಡು 28,000 ರೂಪಾಯಿ ನೆಪಗಳು ಹೇಳ್ಕೊಂಡು ನಂಬಿಸಿ ಅವ್ರಿಗೆ ಕ್ರಯ ಮಾಡಿಕೊಟ್ಟಿದ್ರೆ ಬೇರೆಯವ್ರಿಗೆ ಮಾಡಿಕೊಟ್ಟಿದ್ದಾರೆ. ಇದನ್ನು ನಮ್ಮ ಗಮನಕ್ಕೆ ತಂದರು. ನಾವು ಇದನ್ನೆಲ್ಲ ಪರಿಶೀಲನೆ ಮಾಡಿದಾಗ ಇವ್ರಿಗೆ ತುಂಬ ಅನ್ಯಾಯ ಆಗಿದೆ, ಮೋಸ ಮಾಡಿದ್ದಾರೆ. ದುಡ್ಡು ತಗೊಂಡು ಯಾವುದೇ ರೀತಿ ಇವ್ರಿಗೆ ಅದ್ಭುತ ಏನು ಕ್ರಯ ಮಾಡಿಕೊಟ್ಟಿಲ್ಲ. ಹಂಗಾಗಿ ನಾವೆಲ್ಲ ಸಂಘಟನೆಗಳು ಕೂಡ ಸೇರಿ ಇವರಿಗೆ ಬೆಂಬಲವನ್ನು ಸೂಚಿಸ್ತಾ ಇವ್ರಿಗೆ ನ್ಯಾಯ ಕೊಡಿಸ್ಬೇಕು ಅಂತೇಳಿ ತಮ್ಮ ಒಂದು ವರದಿ ಏನು ಪತ್ರಿಕಾ ಮಾಧ್ಯಮದವರು ಕೂಡ ಇವ್ರಿಗೆ ಸಹಕಾರ ಕೊಟ್ಟು ನ್ಯಾಯ ಕೊಡಿಸ್ಬೇಕು ಅಂತ ತಮ್ಮ